VPN ಆನ್ ಮಾಡಿ ಮತ್ತು 4 ಟೈಮ್ ವಾಚ್ ಅವರ್ ಕಂಪ್ಲೀಟ್ ಮಾಡಿ ಈ ಆಪ್ ನ ಮೂಲಕ. ಸೊ ಈ ಆಪ್ ಯಾವ್ದೆಲ್ಲ ಏನೇನು ಅಂತ ನಿಮ್ ಮುಂದೆ ಎಕ್ಸ್ಪ್ಲೇನ್ ಮಾಡಕ್ ಬಯಸ್ತೀನಿ. ಇವಾಗ ಜಸ್ಟ್ ವಿಡಿಯೋನ ಸ್ಟಾರ್ಟ್ ಮಾಡಮು. ಜಸ್ಟ್ ಏನಿಲ್ಲ, ನಿಮ್ಮ ಒಂದು ಪ್ಲೇ ಸ್ಟೋರ್ ನ ಓಪನ್ ಮಾಡ್ಕೊಂಡಿದ ತಕ್ಷಣ ಡೈರೆಕ್ಟ್ ಒಂದು VPN ಅಪ್ಲಿಕೇಶನ್ ಇದೆ ನೋಡಿ. ಸೊ ಆ ಒಂದು VPN ಅಪ್ಲಿಕೇಶನ್ ನ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಡೈರೆಕ್ಟ್ ಆಗಿ ಏನ್ ಮಾಡಿ, ಅದನ್ನ VPN ಅಪ್ಲಿಕೇಶನ್ ನ ಡೌನ್ಲೋಡ್ ಮಾಡ್ಕೊಳ್ಳಿ. ಅದಾದ್ಮೇಲೆ ವಾಪಸ್ಸು ಇನ್ನೊಂದು ಅಪ್ಲಿಕೇಶನ್ ಹೇಳ್ತೀನಿ, ಅದೇನಪ್ಪಾ ಅಂತಂದ್ರೆ, ಸೊ ಒಂದೇ ಟೈಮ್ಗೆ 4 ವಿಡಿಯೋನ ಒಮ್ಮೆ ಪ್ಲೇ ಮಾಡಬಹುದು ಅಂತ ಒಂದು ಆಪ್ ಇದೆ. ಅದ್ರ ಮೂಲಕ ನೀವು ವಾಚ್ ಟೈಮ್ ಅವರ್ಸ್ ನ ಕಂಪ್ಲೀಟ್ ಮಾಡಬಹುದು. ಸೊ ಅದೇನ ಮೂಲಕ ಅಥವಾ ನಿಮ್ಮ ಒಂದು ವಿಡಿಯೋನ ನೀವೇ ನೋಡ್ಕೊಳ್ಳೋ ಮೂಲಕ, ಸೊ ನಿಮ್ಮ ಒಂದು ವಿಡಿಯೋನ ನೀವು ಪ್ಲೇ ಮಾಡಿ ಬಿಟ್ಬಿಟ್ರೆ ನಿಮ್ಮ ಒಂದು ಮೊಬೈಲ್ ಅಲ್ಲಿ VPN ಆನ್ ಮಾಡಿ. ಸೊ ಇದು ತುಂಬಾ ಜನ ಏನ್ ಮಾಡ್ತಿದ್ದಾರೆ, ಸಜೆಷನ್ ಅಲ್ಲಿ ಕೊಡ್ತಾ ಇದಾರೆ. ತುಂಬಾ ಯೂಟ್ಯೂಬ್ ಚಾನಲ್ ಅಲ್ಲಿ ಈ ಒಂದು ಏನಿದೆ, ತುಂಬಾ ಯೂಟ್ಯೂಬ್ ಚಾನಲ್ ಅವರು ಇದ್ರ ಬಗ್ಗೆ ವಿಡಿಯೋಸ್ ಗಳನ್ನ ಮಾಡಿದ್ದಾರೆ. ಸೊ ಇದ್ರ ಬಗ್ಗೆ ವಿಡಿಯೋಸ್ ಗಳನ್ನ ಮಾಡಿರೋದನ್ನ ನಾನು ತುಂಬಾ ನೋಡಿದೀನಿ. ಸೊ ಇದ್ರ ಬಗ್ಗೆ ನಾನು ಕೂಡ ಒಂದು ವಿಡಿಯೋನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಪೂರ್ತಿಯಾಗಿ ಡಿಕ್ಲೇರ್ ಏನ್ ಮಾಡ್ಬೋದು ಅಂತಂದ್ರೆ, ಈ 4000 ವಾಚ್ ಟೈಮ್ ಅವರ್ಸ್ ನ ಕಂಪ್ಲೀಟ್ ಮಾಡಕ್ಕೆ ನೀವು ಯಾವ್ದು VPN ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೋತೀರಲ್ಲ, ಈ ಒಂದು VPN ಅಪ್ಲಿಕೇಶನ್ ನಿಮ್ಗೆ ಎಲ್ಲಿ ಸಿಗುತ್ತೆ? ಪ್ಲೇ ಸ್ಟೋರ್ ಅಲ್ಲಿ ಸಿಗುತ್ತೆ. ಪ್ಲೇ ಸ್ಟೋರ್ ಯಾರ್ದು? ಗೂಗಲ್ ದವ್ರದ್ದು. ನೋಡಿ ಇಲ್ಲಿ ಪ್ಲೇ ಸ್ಟೋರ್ ಯಾರ್ದು? ಗೂಗಲ್ ದವ್ರದ್ದು. ಪ್ಲೇ ಸ್ಟೋರ್ ಗೂಗಲ್ ದವ್ರ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೋಬೇಕಾದ್ರೆ ಅಲ್ಲಿ ಕೊಡೋದು, ನಾವು ಈ ರೀತಿ VPN ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊತಿದೀವಿ ಅಂತ ಹೇಳ್ಬಿಟ್ಟು ನೀವು ಅಲೋ ಕೊಡೋದು ಕೂಡ ಅದೇ ಗೂಗಲ್ ದವ್ರಿಗೆ. ನೋಡಿಲಿ, ಅವ್ರದ್ದು ಇರ್ತಕ್ಕಂಥ ಪ್ಲೇ ಸ್ಟೋರು, ಗೂಗಲ್ ಮತ್ತು ಯೂಟ್ಯೂಬ್ ಯಾವ ರೀತಿ ಅಂತಂದ್ರೆ ಅಣ್ಣ ತಮ್ಮ ಇದ್ದಂಗೆ. ಹಂಗಂತಂದ್ರೆ ಇವಾಗ ಅಣ್ಣ ತಮ್ಮ ಇದ್ದಂಗೆ, ಓಕೆನಾ? ಯೂಟ್ಯೂಬ್ ಗೂಗಲ್, ನೀವೇನು ಗೂಗಲ್ ದವ್ರದ್ದು, ಯಾಕೆ ಪ್ಲೇ ಸ್ಟೋರ್ ಗೂಗಲ್ ದವ್ರದ್ದು, ಓಕೆ? ಇವಾಗ ನೀವು ಅಪ್ಲಿಕೇಶನ್ ನೋಡ್ಕೊಬಿಟ್ಟು ಯೂಟ್ಯೂಬ್ ಅಲ್ಲಿ ಬರ್ತೀರಾ. ಯೂಟ್ಯೂಬ್ ಅಲ್ಲಿ ಬಂದ ತಕ್ಷಣ ಬೇರೆ ಒಂದು ಅಕೌಂಟಿಗೆ ಲಾಗಿನ್ ಆಗ್ತೀರಾ. ಲಾಗಿನ್ ಆಗ್ಬೇಡಿ, ಇಲ್ಲ ಅಂತಂದ್ರೆ ಆಗಲೇ ಹೇಳಿದ್ನೋಡು, ಆ ಆಪ್ ನ ಇನ್ಸ್ಟಾಲ್ ಮಾಡ್ಕೊಂಡ್ಬಿಟ್ಟು ಅದ್ರಲ್ಲಿ ಕೊಡ್ತೀರಾ. ಕೊಟ್ಟಾದ್ಮೇಲೆ ಇಲ್ಲಿ ಯೂಟ್ಯೂಬ್ ಏನ್ ಮಾಡಿ, ಹಿಂಗೋ ಮಾಡ್ಬಿಟ್ಟು 4000 ವಾಚ್ ಟೈಮ್ ಅವರ್ಸ್ ಕಂಪ್ಲೀಟ್ ಮಾಡ್ತೀರಾ. ಕಂಪ್ಲೀಟ್ ಮಾಡೋ ಮುಂದೆ ಅವ್ರಿಗೆ ಪ್ರೊಸೀಜರ್ ಏನಪ್ಪಾ ಅಂತಂದ್ರೆ, 4000 ವಾಚ್ ಟೈಮ್ ಅವರ್ಸ್ ಅಂತೂ ಇಂತೂ ಬಿಡಿ ಕಂಪ್ಲೀಟ್ ಆಯ್ತು ಅಂತಂದ್ರೆ ಮಾನಿಟೈಸೇಷನ್ ಅಪ್ಲೈ ಮಾಡ್ತೀರಿ. ಮಾನಿಟೈಸೇಷನ್ ಅಪ್ಲೈ ಮಾಡಾದ್ಮೇಲೆ ಏನಾಗುತ್ತೆ, ಅದೇ ನಿಮ್ ಚಾನಲ್ ಪ್ರಾಬ್ಲಮ್ ಆಗುತ್ತೆ. ಯಾವ ರೀತಿ? ಗೂಗಲ್ ಅವ್ರದೇ ಪ್ಲೇ ಸ್ಟೋರ್, ಆಮೇಲೆ ನೀವು ಯಾವ್ದೇ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡ್ ಮುಂದೆ ಅವ್ರಿಗೆ ಗೊತ್ತಾಗುತ್ತೆ. ಮತ್ತೆ ಯೂಟ್ಯೂಬ್ ಯಾರ್ದು? ಅದು ಬಿ ಗೂಗಲ್ ದವ್ರದೇ. ಈ ಸದ್ ನೀವು ಏನ್ ಮಾಡ್ತೀರಾ, ಎಲ್ಲ 4000 ವಾಚ್ ಟೈಮ್ ಅವರ್ಸ್ ಹಂಗೆ ಮಾಡಿಕೇಶನ್ ಅಂದ್ರೆ ನೀವೇ ಇದನ್ನ ಮಾಡ್ಕೊಂಡು ಕಂಪ್ಲೀಟ್ ಹೆಂಗೋ ಮಾಡ್ತೀರಾ VPN ಯೂಸ್ ಮಾಡ್ಬಿಟ್ಟು. ಇವಾಗ VPN ಯೂಸ್ ಮಾಡೋಕ್ಕಿಂತ ಮುಂಚೆ ಅವ್ರಿಗೆ ಗೊತ್ತಾಗಲ್ವಾ, VPN ಇವ್ರು ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಯೂಸ್ ಮಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಆಟೋಮೆಟಿಕ್ ಆಗಿ ತಿಳಿದೇ ಇರುತ್ತೆ, ಓಕೆನಾ? ಸೊ ಇವಾಗ ನೀವೇನ್ ಮಾಡ್ತೀರಾ, ಏನು ಮಾಡಕ್ಕಾಗಲ್ಲ. ಆಮೇಲೆ ಇವಾಗ ಏನ್ ಮಾಡ್ತೀರಾ, ಮಾನಿಟೈಸೇಷನ್ ಅಪ್ಲೈ ಮಾಡ್ತೀರಾ. ಮಾನಿಟೈಸೇಷನ್ ಅಪ್ಲೈ ಮಾಡಿದ್ಮೇಲೆ ಅವ್ರ ಮಾನಿಟೈಸೇಷನ್ ಹೆಂಗಾಗುತ್ತೆ, ಓಕೆನಾ? ಅವ್ರಿಗೆ ಗೊತ್ತಾಗಿರುತ್ತೆ ಮಾನಿಟೈಸೇಷನ್ ಆಗೋದಿಲ್ಲ. ಯಾವ ರೀತಿ ಆಗೋದಿಲ್ಲ? ಅವ್ರಿಗೆ ಇವಾಗ AI ಫ್ಯೂಚರ್ ಇದೆ, ಓಕೆನಾ? AI ನ ಒಂದು ಇದು ನಡೀತಾ ಇದೆ ಇಲ್ಲಿ, ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್, ಓಕೆ? ಇಲ್ಲಿ AI ಸಿಸ್ಟಮ್ ಇದೆ. ನೀವಿಲ್ಲಿ ಏನ್ ಕತ್ರ ಕೆಲಸ ಮಾಡಿದ್ರು ಎಲ್ಲ ಕೂಡ ಅರ್ಥ ಆಗುತ್ತೆ. ಇಲ್ಲಿ ನೋಡ್ರಿ, ಇವಾಗ ನಿಮ್ಗೊಂದ್ ಮಾತು ಹೇಳ್ತೀನಿ, ಇವು ಎಲ್ಲಾ ಅವ್ರದೇ ಯೂಸ್ ಮಾಡ್ಕೊಂಡು ನೀವು ಅವರಿಗೆ ಚಳೆ ಹಂಚ ಅನ್ಸಕ್ ಅವ್ರು ಹೆಂಗ್ ಬಿಡ್ತಾರೆ ಗುರು. ಈಗ ನೋಡಿ, ಆ ಯೂಟ್ಯೂಬ್ ಏನು ಇದನ್ನ ಇವಾಗ ನೋಡಿ, ನೀವೇನಾದ್ರೂ ಈ ವಿಡಿಯೋ ಮಾಡ್ತಾ ಇದೀರಾ, ವಿಡಿಯೋ ಮಾಡ್ಕೊಂಡ್ಬಿಟ್ಟು ನೀವು ಹಿಂಗ್ ವಾಚ್ ಟೈಮ್ ಅವರ್ಸ್ ಕಂಪ್ಲೀಟ್ ಮಾಡ್ಕೊಂಡ್ಬಿಟ್ಟು ಅವ್ರು ಸುಮ್ನೆ ನಿಮ್ಗೆ ದುಡ್ಡು ಕೊಡ, ಅವ್ರಿಗೇನ್ ಲಾಭ ಆಗುತ್ತೆ, ಓಕೆ? ಸೊ ಇಲ್ಲಿ ನೋಡ್ರಿ, ನಿಮ್ ವಿಡಿಯೋ ನೀವು ನೋಡೋ ಮೂಲಕ ನಿಮ್ಗೆ ಯಾವುದೇ ತರಹದ ವಾಚ್ ಟೈಮ್ ಅವರ್ಸ್ ಕಂಪ್ಲೀಟ್ ಆಗೋದಿಲ್ಲ. ಕಂಪ್ಲೀಟ್ ಆದ್ಮೇಲೆ ಕೂಡ ನಿಮ್ ಚಾನಲ್ ಡಿಲೀಟ್ ಆಗಬಹುದು. ಅದಾದ್ಮೇಲೆ ಡಿಲೀಟ್ ಕೂಡ ಆಗ್ಬಹುದು. ನೀವು ಕಾಪಿರೈಟ್ ಸ್ಟ್ರೈಕ್ ಕೂಡ ಬರ್ಬೋದು. ನಿಮ್ ಚಾನಲ್ಗೆ ಒಂದು ಪ್ರಾಬ್ಲಮ್ ಆಗ್ಬಹುದು. ಅಥವಾ ಈ ಚಾನಲ್ ಕೂಡ ಡಿಲೀಟ್ ಆಗಿ ನೀವು ಮತ್ತೊಂದು ಚಾನಲ್ ಕ್ರಿಯೇಟ್ ಮಾಡಿಬಿಟ್ಟು ಅದ್ರಲ್ಲೂ ಕೂಡ ಅದೇ ರೀತಿ ಆದ್ರೆ, ಸೊ ನಿಮ್ಗೆ ಪೂರ್ತಿಯಾಗಿ ಯೂಟ್ಯೂಬ್ ನಿಮ್ ಚಾನಲ್ ನ ಏನ್ ಮಾಡಕ್ ಬಿಡಲ್ಲ, ಕ್ರಿಯೇಟೇ ಮಾಡಕ್ ಬಿಡಲ್ಲ ಯೂಟ್ಯೂಬ್ ಅಲ್ಲಿ. ಇದನ್ನ ನೀವು ಇಲ್ಲಿ ಅರ್ಥ ಮಾಡ್ಕೋಬೇಕು ಗೈಸ್. ಸೊ ನಿಮ್ಗೆ ನಿಮ್ಮ ಒಂದು ಚಾನಲ್ ನ ಕೂಡ ಅದು ಏನ್ ಮಾಡಕ್ ಬಿಡಲ್ಲ, ಕ್ರಿಯೇಟ್ ಮಾಡಕ್ ಬಿಡಲ್ಲ. ನೀವು ಯೂಟ್ಯೂಬ್ ನಿಂದ ಏನಾಗ್ತಿರ್ ಗೊತ್ತು, ಬ್ಯಾನ್ ಆಗಿ ಹೋಗ್ಬಿಡ್ತೀರಾ. ಸೊ ಇದರಿಂದಾಗಿ ಯೂಟ್ಯೂಬ್ ನಿಮ್ಗೆ ಇದು ಮಾಡ್ತಕ್ಕಂಥದ್ದು ಗೈಸ್, ಓಕೆ? ತುಂಬಾ ಜನ ಕೇಳ್ತಾ ಇದ್ರಿ, ಬ್ರೋ ವಾಚ್ ಟೈಮ್ ಅವರ್ಸ್ ಕಂಪ್ಲೀಟ್ ಮಾಡೋದು, ವಾಚ್ ಟೈಮ್ ಅವರ್ಸ್ ಈ ರೀತಿ ಕಂಪ್ಲೀಟ್ ಮಾಡಿದ್ರೆ ಹೆಂಗಾಗುತ್ತೆ? ಅಷ್ಟು 4000 ವಾಚ್ ಟೈಮ್ ಅವರ್ಸ್ ಅಲ್ಲಿ 3000 ವಾಚ್ ಟೈಮ್ ಅವರ್ಸ್ ಕಂಪ್ಲೀಟ್ ಆಗಿಲ್ಲ, ಇನ್ನು 1000 ವಾಚ್ ಟೈಮ್ ಅವರ್ಸ್ ಕಂಪ್ಲೀಟ್ ಆಗಿಲ್ಲ. ನಂದೇನಾಯ್ತು ಗೊತ್ತಾ, ಇದು ವಿಡಿಯೋದಲ್ಲಿ ನೀವ್ ಏನಾದ್ರು ನೋಡಿದ್ರೆ ತಿಳ್ಕೊರಿ, ನಿಮಗೂ ಕೂಡ ಈ ಪ್ರಾಬ್ಲಮ್ ಬರೋದಿಲ್ಲ. ನಾನು ವಾಚ್ ಟೈಮ್ ಪೂರಿ 3000 ವಾಚ್ ಟೈಮ್ ಕಂಪ್ಲೀಟ್ ಆಗಿತ್ತು. ಅದಾದ್ಮೇಲೆ ರಿಜಿಸ್ಟರ್ಡ್ ಕಂಟೆಂಟ್ ಅಂತ ಬಂತು. ಅದರಿಂದಾಗಿ ಕೂಡ ನನ್ಗೆ ಏನಾಗ್ಲಿಲ್ಲ, ಮಾನಿಟೈಸೇಷನ್ ಆಗ್ಲಿಲ್ಲ. ಮತ್ತ ಆ ವಿಡಿಯೋನ ಡಿಲೀಟ್ ಮಾಡಿದ ಬಳಿಕ ವಾಚ್ ಟೈಮ್ ಅವರ್ಸ್ ಕೂಡ ಕಮ್ಮಿ ಆಗ್ಬಿಡ್ತು. ಸೊ ಇದರಿಂದಾಗಿ ಈ ರೀತಿ ಪ್ರಾಬ್ಲಮ್ ಆಗ್ಬಿಡ್ತು. ಇದಾದ್ಮೇಲೆ ನಾವು ಕೂಡ ಇದೇ ರೀತಿ, ನೀವ್ ನೋಡ್ರಿ, ಹಂಗ್ ಬರ್ತಿತ್ತಂದ್ರ ನಾ ಯಾಕೆ ಇಲ್ಲಿ ಕೂತು ಇಷ್ಟೆಲ್ಲ ಕಷ್ಟ ಪಡ್ಕೊಂಡ್ ವಿಡಿಯೋ ಮಾಡ್ತಿದ್ದ.
ಆರಾಮ್ ಒಂದ್ 4 ವಿಡಿಯೋ ಹಾಕಿದ್ರೆ ಸಾಕು, ಅವೇ ಚಂತನ ಓಡಿಸ್ಬಿಟ್ರೆ ಮುಗಿದೈತು. ನೋಡ್ರಿ ನೀವು ಒಂದ್ ವೇಳೆ ವಾಚ್ ಟೈಮರ್ ಕಂಪ್ಲೀಟ್ ಮಾಡ್ಬೇಕು ಅಂತಂದ್ರೆ ಇದಕ್ ಬೇರೆ ಒಂದ್ ಪ್ರೊಸೀಜರ್ ಇದೆ. ಆ ಪ್ರೊಸೀಜರ್ ಏನಪ್ಪಾ ಅಂತಂದ್ರೆ ಅವು ಬೇರೆ ಬೇರೆನೇ ಇದೆ. ಆ ಟಿಪ್ಸ್ ಬೈ ಟಿಪ್ಸ್ ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಕ್ ಆಗಲ್ಲ. ಇಲ್ಲಿ ನೋಡ್ರಿ, ನೀವು ಒಂದೇ ಒಂದ್ ಮೊಬೈಲ್ ಅಲ್ಲಿ ಇಟ್ಕೊಂಡು ಅದು ಯಾವ ರೀತಿ ಅಂತ ಲ್ಯಾಪ್ಟಾಪ್ ಅಲ್ಲಿ ಒಮ್ಮೆ ತುಂಬಾ ಇದು ಬರ್ತಾವ ನೋಡಿ. ಇವಾಗ ಒಂದೇ ಡಿವೈಸ್, ಇದು ಮೊಬೈಲ್ ಇದೆ ನೋಡಿ, ಈ ಒಂದೇ ಒಂದು ಮೊಬೈಲ್ ಅಲ್ಲಿ ಹಲವಾರು ಡಿವೈಸಸ್ ಗಳ ರೀತಿ ಇದು ಮಾಡಿಬಿಡುತ್ತಾರೆ. ಓಕೆನಾ, ನೀವು ಇಲ್ಲಿ ಗೂಗಲ್ ದಿಂದಾನೇ ಡೌನ್ಲೋಡ್ ಮಾಡ್ಕೊಳ್ಳೋದು, ಈ ಆಪ್ ಕೂಡ ಗೂಗಲ್ ದಿಂದಾನೇ ಡೌನ್ಲೋಡ್ ಮಾಡ್ಕೊಂಡಿರ್ತೀರ. ಇನ್ನು VPN ಯೂಸ್ ಮಾಡ್ಬಿಟ್ಟು ನಿಮ್ಮ ಒಂದು ವಿಡಿಯೋನ ನೀವೇ ನೋಡ್ಕೊಳ್ಳೋದಾಗಿರ್ಬಹುದು. ಈ ರೀತಿ ಯಾವುದೇ ತರಹದ ನೀವು ಯಾವುದೇ ಕೆಲಸ ಮಾಡಿದ್ರು ಕೂಡ ಇದು ಗೂಗಲ್ ಅಂಡ್ ಯೂಟ್ಯೂಬ್ಗೆ ಖಂಡಿತವಾಗ್ಲೂ ತಿಳಿಯುತ್ತೆ. ಇನ್ನು ಆದ್ಮೇಲೆ ಕೆಲವೊಂದಿಷ್ಟು ಜನ ಏನ್ ಮಾಡ್ತಾರೆ ಅಂತಂದ್ರೆ ವಾಚ್ ಟೈಮ್ ಒಟ್ಟು ಮಾನಿಟೈಸೇಷನ್ ಅಪ್ಲೈ ಆದ್ಮೇಲೆ ಕೂಡ ದುಡ್ಡು ಮಾಡೋಕ್ಕೋಸ್ಕರ ಏನ್ ಮಾಡ್ತಾರೆ, ಇದನ್ನ ಯೂಸ್ ಮಾಡ್ಕೊಳ್ತಾರೆ. ಇದನ್ನ ಯೂಸ್ ಮಾಡ್ಕೊಳ್ಳೋದ್ರಿಂದ ಅವ್ರಿಗೆ ಗೊತ್ತಾದ್ರೆ ನಿಮ್ಮ ಒಂದು ಮಾನಿಟೈಸೇಷನ್ ರಿಜೆಕ್ಟ್ ಆಗ್ಬೋದು, ಅಥವಾ ನಿಮ್ಮ ಒಂದು ಚಾನಲ್ ಕೂಡ ಟರ್ಮಿನೇಟ್ ಆಗ್ಬೋದು. ಟರ್ಮಿನೇಟ್ ಆದ್ರ ಅಂತಂದ್ರೆ ಡಿಲೀಟ್ ಕೂಡ ಆಗ್ಬಹುದು. ಇಲ್ಲ ಅಂತಂದ್ರೆ ನಿಮ್ಮ ಒಂದು ಚಾನಲ್ ಅಲ್ಲಿ ಇವಾಗ ಏನೇನ್ ಡಾಲರ್ ಕಲೆಕ್ಟ್ ಆಗಿದೆ ನೋಡಿ, ಆ ಡಾಲರ್ ಕೂಡ ರಿಮೂವ್ ಆಗಬಹುದು. ನೀವು ಎಷ್ಟೆಷ್ಟು ಡಾಲರ್ನ ಇವಾಗ ಆಕ್ಸೆಸ್ ಅಕೌಂಟ್ ಇದೆ ಅಲ್ಲ, ನೀವು ಮಾನಿಟೈಸೇಷನ್ ಆದ್ಮೇಲೆ ಆಕ್ಸೆಸ್ ಅಕೌಂಟ್ ಇದೆ ಅಲ್ಲ, ಆ ಒಂದು ಆಕ್ಸೆಸ್ ಅಕೌಂಟ್ ಮೇಲೆ ನೀವು ಇದು ಮಾಡ್ಕೊಂಡಿರ್ತೀರಲ್ಲ, ಅವು ಡಾಲರ್ ಕೌಂಟ್ ಆಗಿರುತ್ತಲ್ಲ, ಆ ಡಾಲರ್ ಕೂಡ ಡಿಲೀಟ್ ಆಗುವಂತ ಸಾಧ್ಯತೆ ಇರುತ್ತೆ. ಪೂರ್ತಿಯಾಗಿ ನೀವು ಇಲ್ಲಿ ದುಡ್ಡೇ ಮಾಡಕ್ ಆಗಲ್ಲ ಅನ್ನೋ ರೀತಿ ಇದು ಆಗ್ಬಿಡುತ್ತೆ ಇವಾಗ. ಓಕೆ, ನೀವು ಒಂದು ಚಾನಲ್ ಅಲ್ಲಿ ಪ್ರಾಬ್ಲಮ್ ಮಾಡಿದ್ರೆ ಅಂತ ಇಟ್ಕೊರಿ, ನೀವು ಮತ್ತೊಂದು ಚಾನಲ್ ಅಲ್ಲಿ ವಿಡಿಯೋನೇ ಮಾಡಕ್ಕಾಗಲ್ಲ. ಈ ಒಂದು ಚಾನಲ್ ಯೂಟ್ಯೂಬ್ ಟರ್ಮಿನೇಟ್ ಮಾಡ್ತು ಅಂತ ಇಟ್ಕೊಳ್ಳಿ, ಪೂರಿ ಗೈಡ್ನೆನ್ಸ್ ಅಲ್ಲಿ ನೀವು ತಪ್ಪನ ಮಾಡಿದ್ರೆ, ನೀವು ಇನ್ನೊಂದು ಚಾನಲ್ ನ ಕ್ರಿಯೇಟ್ ಮಾಡ್ಬಿಟ್ಟು ಇದೇ ಪೇಸ್ ನ ಇಟ್ಕೊಂಡು ಇನ್ನೊಂದು ಚಾನಲ್ ನ ಕ್ರಿಯೇಟ್ ಮಾಡಿದ್ರೆ ಯೂಟ್ಯೂಬ್ಗೆ ಇದೇ ಪೇಸ್ ಇವನೇ ಈ ರೀತಿ ಮಾಡಿದಾನೆ ಅಂತಂದ್ರೆ AI ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಹೇಳ್ಕೊಡುತ್ತೆ. ಸೊ ಇದರಿಂದಾಗಿ ನಿಮ್ಮ ಆ ಚಾನಲ್ ಕೂಡ ಡಿಲೀಟ್ ಆಗಬಹುದು. ಇದನ್ನ ನೀವು ಇಲ್ಲಿ ಮೈಂಡ್ ಅಲ್ಲಿ ಇಟ್ಕೋಬೇಕು. ಇದನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ನೀವು ಅದೇ ತರ ಕೆಲಸ ಮಾಡ್ಬೇಕು. ಇಲ್ಲಿ ನೀವು ತಮ್ಮೇಲ್ ಮಾಡಕ್ಕೆ ಜಾಸ್ತಿ ಒತ್ತು ಕೊಡ್ರಿ. ತಮ್ಮೇಲ್ ಆಮೇಲೆ ಇವಾಗ ಸಮೀರ್ ಎಮ್ಡೆ ಅವರು ನೋಡ್ರಿ, ಒಂದೇ ಒಂದು ವಿಡಿಯೋದಲ್ಲಿ, ಸೌಜನ್ಯ ವಿಡಿಯೋದಲ್ಲಿ ಪೂರ್ತಿ ಆಲ್ ಓವರ್ ಕರ್ನಾಟಕನೇ ಫೇಮಸ್ ಆದ್ರು. ಅದ್ ಯಾವ ರೀತಿ, ತಮ್ಮ ಒಂದು AI ಯೂಸ್ ಮಾಡ್ಕೊಂಡು, ತಮ್ಮ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್, ಓಕೆ, ಆರ್ಟಿಫಿಷಿಯಲ್ ಎರಡು ಒಂದೇ AI, ಓಕೆ, ಇದನ್ನ ಯೂಸ್ ಮಾಡ್ಕೊಂಡಾಗಿರ್ಬೋದು, ತಮ್ಮ ಒಂದು ಎಡಿಟಿಂಗ್ ಸ್ಕಿಲ್ ನಿಂದ ಆಗಿರ್ಬೋದು, ತಾವು ಹಾಕ್ತಕ್ಕಂಥ ಥಂಬ್ನೇಲ್ ನಿಂದ ಆಗಿರ್ಬೋದು. ಸೊ ಅವರು ಏನ್ ಮಾಡಿದ್ರು ಅಂತಂದ್ರೆ ಇಡೀ ಕರ್ನಾಟಕದಾದ್ಯಂತ ಮೆಚ್ಚಿನ ಗಳಿಸ್ಕೊಂಡ್ರು. ಸೊ ನೀವಿಲ್ಲಿ ಯೂಟ್ಯೂಬರ್ ಆಗ್ಬೇಕು ಅಂತ ಏನಾದ್ರು ಬಂದಿದ್ರೆ, ಅಥವಾ ನೀವೇನಾದ್ರೂ ದುಡ್ಡು ಮಾಡ್ಬೇಕಂತ ಬಂದಿದ್ರು, ಅಥವಾ ಯೂಟ್ಯೂಬರ್ ಆಗ್ಬೇಕಂತ ಬಂದಿದ್ರು, ನೀವು ಇಲ್ಲಿ ದುಡ್ಡು ಮಾಡ್ಬೇಕು ಅಂತ ಬಂದಿದ್ರು ಕೂಡ ನೀವು ಒಳ್ಳೆ ರೀತಿಯಾಗಿನೇ ದುಡ್ಡು ಮಾಡ್ಬೇಕು. ನಿಮ್ಮ ಒಂದು ವಿಡಿಯೋ ಕ್ಲಿಯಾರಿಟಿ ಆಗಿರ್ಬೋದು, ಕ್ಯಾಮ್ರಾ ಹಿಂಗಾದ್ರೂ ಇದ್ರು, ತುಂಬಾ ಲೈಟ್ ಗಳಿದ್ರೆ ಇಟ್ಕೊಳ್ಳಿ. ನೀವು ತುಂಬಾ ಲೈಟ್ ಗಳಿದ್ರು ಕೂಡ ಕ್ಯಾಮ್ರಾ ಹಿಂಗಾದ್ರೂ ಇದ್ರು ನಿಮ್ ಚೆನ್ನಾಗಿ ಬರುತ್ತೆ. ಓಕೆನಾ, ಕ್ಲಿಯಾರಿಟಿ ಚೆನ್ನಾಗಿ ಬರುತ್ತೆ. ಇದ್ರ ಮೇಲೆ ನೀವು ಫೋಕಸ್ ಮಾಡ್ಬೇಕು. ಆಮೇಲೆ ತಮ್ಮೇಲ್ ಮಾಡಕ್ಕೆ ಇಲ್ಲ, ಎಲ್ಲ ಬಿಟ್ಬಿಟ್ಟು ನೀವು ಇದನ್ನೇ ಮಾಡ್ತೀನಿ ಅಂತ ನೀವೇನಾದ್ರೂ ಕುತ್ಕೊಂಡ್ರೆ 100% ಗ್ಯಾರಂಟಿ ಕೊಡ್ತೀನಿ, ನೀವು ಗ್ಯಾರಂಟಿ ಯೂಟ್ಯೂಬ್ ಮಾಡಕ್ಕಾಗಲ್ಲ, ಇವತ್ತೇ ಬಿಡಿ. ಸೊ ನೀವು ಒಳ್ಳೆ ರೀತಿಯಲ್ಲಿ ಕಂಪ್ಲೀಟ್ ಮಾಡ್ಬೋದು. ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ, ಇದಕ್ಕ ಬೇರೆ ರೀತಿ ಅದಾವ, ಅದನ್ನ ನಾನು ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ. ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ನಾವು ನೋಡ್ರಿ, ನಿಮ್ಗೆ ಈ ಒಂದು ವಿಡಿಯೋ ಇಲ್ಲಿ ತನಕ ನೋಡ್ರಿ ಅಂತಂದ್ರೆ ಇಷ್ಟ ಆಗಿತ್ತು ಹೇಳಿ ಅಂತ ನಂಗೆ ಗೊತ್ತಿಲ್ಲ. ದಯವಿಟ್ಟು ಒಂದು ಲೈಕ್ ಮಾಡ್ರಕ್ಕಂತಂದ್ರೆ ಇದು ಎಲ್ಲರೂ ಕೂಡ ಹೋಗಿ ತಲುಪ್ಲಿ ಒಂದು ವಿಡಿಯೋನ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋನ ಮಾಡಿದ್ದೀನಿ. ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ.